ಇಲ್ಲ ಇಲ್ಲ ಇಲ್ವಾ? ನಮ್ಮ ಪರಿಚಯ ಯಾರಿಗಿರುವುದಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ 3 ವರ್ಗ: ಪ್ರೇತ, ಭೂತ, ಬೇತಾಳ. ನಮ್ಮದು ಬೇತಾಳ ವರ್ಗ. ಆದ್ರೆ ನಾವು ಮಾಡುವುದೇನನ್ನು, ಸ್ಮಶಾನಕ್ಕೆ ಬಂದಂತ ಹಣವನ್ನು ಅಲ್ಲಿಂದ ಬೆಳೆದು ಬಂದು ತಿನ್ನುವಂಥದ್ದು ನಮ್ಮ ಜಾಯಮಾನ. ಎಂದಿನ ಹಾಗೆ ಸ್ಮಶಾನಕ್ಕೆ ಬಂದಂತ ಹಣವನ್ನು ತಿನ್ನುತ್ತಾ ಇದ್ದೆ. ಇಂದಿನ ದಿವಸ ಎದ್ದಿದ್ದೇನೆ, ಯಾರು ಕಾಣುವುದಿಲ್ಲ. ಯಾರಂತ ಒಂದು ಪುಸ್ತಕ ಮಾಡಿ ಇರೋದು ನಾವು ವಿಷಯ ಆಗೋದಿಲ್ಲ. ನಾವು ಯಾಕೆ ಇರೋದು ಮತ್ತೆ ನಮಗಂತ ಚಿತ್ತವಿತ್ತೆ. ನಮಗೆ ನೀನು ಯಾರ ಹತ್ರ ಮಾತಾಡಿಕೊಂಡು ಬರುವುದು? ಬಿಸಿ ಹಾಕಿದೆ ಇವತ್ತಷ್ಟು. ಬಿಸಿ ಆದ್ರೆ ನನ್ನಲ್ಲಿಗೆ ಹೊರಗಡೆ ರಾಜ ಏನು ಬಿದ್ದಿದ್ದೇನೆ. ಅಡ್ಡ ಬಿದ್ದದ್ದು. ಏನಾಯ್ತು? ಏನು ಇಲ್ವಾ? ಒಂದು ಉಂಟು. ಎಲ್ಲಿ? ಹೊಸ ವಿಶೇಷ ಕೇಳಬೇಕು ಬೇಕಲ್ಲ. ಕರ್ಮಕ್ಕೆ ಕೊಟ್ಟದ್ದು, ನೇಮಿಸಿದ್ದು. ಸ್ಮಶಾನದಲ್ಲಿ ಇರ್ಬೇಕು. ನಾವೆಲ್ಲರೂ ಬೇತಾಳರಲ್ವೇನೋ, ಸ್ಮಶಾನದಲ್ಲಿ ಇರುವುದು ಅಲ್ಲ. ನನ್ನ ಪ್ರತ್ಯೇಕವಾಗಿ ನೇಮಿಸಿದ್ದ, ಕಳುಹಿಸಿಕೊಟ್ಟದ್ದು. ಹೌದು. ಎಲ್ಲಿ ಹೆಣ ಸಿಗ್ತದೆ ಅದನ್ನೆಲ್ಲ ಸುಡಬಾರ್ದು, ನಿಮ್ಮಲ್ಲಿ ತಂದು ಇಡಬೇಕು. ನನಗೆ ಒಪ್ಪಿಸತಕ್ಕದ್ದು. ಹೌದು. ಇಂದಿನವರೆಗೂ ಅಂತ ಕಾರ್ಯವನ್ನೇ ಮಾಡುತ್ತಾ ಬರ್ತೈತೆ. ಯಾವುದು? ಇಂದಿನವರೆಗೂ ಇಂದಿನವರೆಗೂ ಅಂತ ಕಾರ್ಯ ಮಾಡ್ತಾ ಬರ್ತಿದ್ದೆ. ಮತ್ತೇನು ವ್ಯತ್ಯಾಸ? ಎಂದು ವಿಶೇಷ ಅಲ್ವ? ಯಾಕೆ ವಿಶೇಷ ಆಯ್ತು. ವಿಶೇಷ ಏನು ವಿಶೇಷ? ಸ್ಮಶಾನದಲ್ಲಿ ಒಂದು ಎಣ್ಣೆ ಸಿಕ್ಕಿತು. ಸ್ಮಶಾನದಲ್ಲಿ ಯಾವಾಗಲೂ ಸಿಗುತ್ತಾ ಇರ್ತದೆ. ಹೌದು, ಸಿಗುವುದು ಪ್ರತ್ಯೇಕ. ಈ ಮನುಷ್ಯರಿಗೆ ಒಂದು ಎಷ್ಟು ಧೈರ್ಯ ಇರಬಹುದು. ಏನೋ ಏನೋ ಅಲ್ಲ ಹೇಳೋದು. ಇವತ್ತಿನ ಒಂದು ಘಟನೆ ನಡೆದಾದ್ಮೇಲೆ ನನಗೆ ಅರ್ಥ ಆದದ್ದು. ಅಂತ ಘಟನೆ ಏನು ನಡೆಯಿತು? ಬಡಿತೇನೆ ಅಂತ ಹೇಳ್ತಾರೆ. ಬಡಿತೇನೆ ಅಂತ ನಮಗೆ ನಾನು ಯಾರು ಅಂತ ವಿಚಾರಿಸಿ. ಬಡಿತೇನೆ ಅಂತ ಮತ್ತೆ ವಿಚಾರಿಸಬೇಕಿತ್ತು. ಮತ್ತೆ ಯಾರು ಅಂತ ನೋಡುವ. ಈ ಮಗ ಯಾರು ಅಂತ ನೋಡುವ ಅಂತ ನಾನು. ಮಗ? ನಿನ್ನ ಮಗ? ಅಲ್ಲಲ್ಲ, ಮತ್ತೆ ಅವನನ್ನು ನಾನು ಅವನನ್ನು ಹೇಳಿದ್ದು, ಬಿಸಿಯಲ್ಲಿ ಹೇಳಿದ್ದು. ಯಾರಿವ ಅಂತ. ಅವ ಅರಸ ಕಾರ್ತಿಕೇಯ. ಇವ್ರನ್ನ ಅರಸ ಕಾರ್ತಿಕೇಯ. ಅವನಿಗೆ ಏನು ಕೆಲಸ? ಅವನಿಗೆ ಕೆಲಸ ಇತ್ತು. ಅವನ ಮಗ ಸತ್ತದ್ದಲ್ಲ, ಕಂಜೂಸು. ಅದರಲ್ಲಿ ಕಂಜೂಸು ಮಾಡಿದ್ ನಾವು. ಕಂಜೂಸು ಸತ್ತದ್ದು. ಕಂಜಾಕ್ಷ ಅವ ಸತ್ತದ್ದಲ್ಲ. ಅವ ಸತ್ತನ? ಅವ ಸತ್ತ. ಎಲ್ಲಿ ಉಂಟಾದ್ರೆ? ಅದೆಲ್ಲ ಹೇಳಿದ್ದು ವಿಷಯ ಉಂಟು. ನೀವು ಇನ್ನು ಉಂಟಾ? ಎದ್ದು ಅಷ್ಟು ಹಸಿವಾಗ್ತದೆ. ಮತ್ತೆ ಹಸಿವಾಗದ ನೋಡಿಲ್ಲಿ. ಹಾಗಲ್ಲ, ಅವ ಸತ್ತನ. ನಾನೀಗ ಎಳಿಲಿಕ್ಕೆ ಅಂತ ಹೋದದ್ದು. ಯಾವುದು? ಎಳಿಲಿಕ್ಕೆ ಹೋದದ್ದು. ಯಾವುದನ್ನು? ಹೆಣವನ್ನು ಹಿಡಿಲಿಕ್ಕೆ ಹೋದದ್ದು. ಎಲ್ಲವನ್ನು ಹೇಳಬೇಕು ನೀನು. ಎಳಿಲಿಕ್ಕೆ ಹೋದ ಹೆಣವನ್ನು. ಅಷ್ಟಾಗುವಾಗ ಅವ ಎದ್ದು ನಿಂತು ಹೇಳಿದಲ್ಲ, ಏನು? ತಲೆ ಕಡಿತೇನೆ, ಕೈ ಕಡಿತೇನೆ, ಕಾಲು ಕಡಿತೇನೆ, ನಿನ್ನ ದವಡೆಗೆ ಬಾರಿಸ್ತೇನೆ. ಯಾರಿಗೆ ಹೇಳುದು ನೀನು? ಅಲ್ಲಿ ನಡೆದ ಘಟನೆಯನ್ನು ಭಾವನಾ ಸಹಿತ ನಿಮ್ಮಲ್ಲಿ
ಅಲ್ಲಿ ನಾನು ವಿಸ್ತರಿಸುವುದು. ಯಬ್ಬ ಬೇತಾಳ ಹೇಳುವುದು ಇದಕ್ಕೆ. ಮತ್ತೆ ಬೇತಾಳರಿಗೆ ಅಲ್ಲಿ ಆದ ಘಟನೆ. ಹಾ, ಆ ಬಳಿಕ ನಾನು ಎಂತ ಮಾಡುದು ಹಾ. ಏನು ತಿಳಿಯದೆ ಇಲ್ಲಿಗೆ ಬಂದಿದ್ದೇನೆ ರಾವರೇ, ನೀವೇ ನೋಡಿಕೊಳ್ಳಿ. ದಿನನಿತ್ಯಲೂ ಸತ್ತ ಬಳಿಕ ಆಹಾರಾಗಿ ನಮಗೆ ಬರಬೇಕಾದದ್ದು. ತಪ್ಪಿಸಿದವ ಕಾರ್ತಿಕೇಯ ಬಿಡಲಾರೆ